2026ರ ಫಿಫಾ ವಿಶ್ವಕಪ್ ಮೈದಾನದಲ್ಲಿ ಈಗ ಫುಟ್ಬಾಲ್ ಕ್ರೇಜ್ಗಿಂತ ಅಮೆರಿಕದ ಪೊಲಿಟಿಕಲ್ ಗೇಮ್ ಜೋರಾಗಿದೆ. ಕ್ರೀಡೆಯನ್ನ ರಾಜಕೀಯದಿಂದ ದೂರ ಇಡಬೇಕು ಅನ್ನುವಂತಹ ನಿಯಮವನ್ನೇ ಟ್ರಂಪ್ ಸರ್ಕಾರ ಗಾಳಿಗೆ ತೂರಿದಂತಿದೆ. ಇರಾನ್ ದೇಶದ ಫುಟ್ಬಾಲ್ ಟೀಮ್ಗೆ ಅಮೆರಿಕ ಮುಂಚಿತವಾಗಿ ಬಂದು ಪ್ರಾಕ್ಟೀಸ್ ಮಾಡೋಕು ಬಿಡ್ತಾ ಇಲ್ಲ. ಮ್ಯಾಚ್ ಇರೋ ದಿನವೇ ಬರಬೇಕು, ಮುಗಿದ ತಕ್ಷಣ ದೇಶ ಬಿಡಬೇಕು ಅನ್ನುವಂತಹ ಬಾಲಿಶ ರೂಲ್ಸ್ ಅನ್ನ ಹಾಕಿದ್ದಾರೆ. ಇಷ್ಟೇ ಅಲ್ಲ, ಆಫ್ರಿಕನ್ ಮತ್ತು ಏಷ್ಯನ್ ಆಟಗಾರರನ್ನ ಏರ್ಪೋರ್ಟ್ನಲ್ಲಿ ಕ್ರಿಮಿನಲ್ಗಳಂತೆ ತಪಾಸಣೆ ನಡೆಸಿರೋದು ಜಾಗತಿಕ ಮಟ್ಟದಲ್ಲಿ ವರ್ಣಭೇದ ನೀತಿಯ ಚರ್ಚೆಗೆ ಕಾರಣವಾಗಿದೆ. ಸೊಮಾಲಿಯಾದ ಇತಿಹಾಸ ಪ್ರಸಿದ್ಧ ರೆಫರಿ ಓಮರ್ ಅವರ ವೀಸಾವನ್ನೇ ಕ್ಯಾನ್ಸಲ್ ಮಾಡಲಾಗಿದೆ. ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರೂ ಕೂಡ ಹಿಂದೆ ರಷ್ಯಾ ಮೇಲೆ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದಂತ ಜಾಗತಿಕ ಫುಟ್ಬಾಲ್ ಸಂಸ್ಥೆ ಫಿಫಾ ಮತ್ತು ಪಾಶ್ಚಿಮಾತ್ಯ ಮೀಡಿಯಾಗಳು ಅಮೆರಿಕದ ಪ್ರಭಾವಕ್ಕೆ ಮಣಿದು ಕಣ್ಣು ಮುಚ್ಚಿ ಕುಳಿತಿವೆ. ವಿಶ್ವವನ್ನ ಒಟ್ಟುಗೂಡಿಸಬೇಕಾದಂತಹ ಕ್ರೀಡಾ ಹಬ್ಬವನ್ನ ಅಮೆರಿಕ ತನ್ನ ರಾಜಕೀಯ ದ್ವೇಷದ ವೇದಿಕೆಯನ್ನಾಗಿ ಮಾಡಿಕೊಳ್ತಾ ಇರುವುದು ನಿಜಕ್ಕೂ ಬೇಸರದ ಸಂಗತಿ. ಆಟದ ಮೈದಾನದಲ್ಲಿ ನಡೀತಾ ಇರುವಂತಹ ಈ ತಾರತಮ್ಯದ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.